ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಬಂದು ಬಿಡದಿಯಿಂದ ಸುಮಾರು 290 ಕಿಲೋಮೀಟರ್ ದೂರ ಇರುವ ಕೇರಳದ ಹೆಸರಾಂತ ಒಂದು ಶಕ್ತಿಪೀಠ ಆದಂಥ ಮಡೈಕಾವು ಭಗವತಿ ದೇವಸ್ಥಾನಕ್ಕೆ ನಾವಿವತ್ತು ಓಡ್ತಾ ಇದ್ದೀವಿ. ನಿಮಗೆಲ್ಲ ಆಗಲೇ ತಿಳಿದಿರೋ ಹಾಗೆ ಈ ದೇವಸ್ಥಾನಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಹ ವಿಸಿಟ್ ಮಾಡಿದ್ದಾರೆ. ಅವರು ವಿಸಿಟ್ ಮಾಡಾದ್ಮೇಲೆ ನಮ್ಮ ಕರ್ನಾಟಕದ ಅತಿ ಹೆಚ್ಚು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಅತಿ ಹೆಚ್ಚು ಜನ ಅಮಾವಾಸ್ಯೆ ಸಮಯದಲ್ಲಿ ವಿಸಿಟ್ ಮಾಡ್ತಾರೆ. ನಾವು ಹೋಗಿದ್ದು ರೀಸೆಂಟ್ ಅಮಾವಾಸ್ಯೆ ಆಗಿರೋದ್ರಿಂದ ಮಾನ್ಸೂನ್ ನಿಮ್ಗಾಗಲೇ ತಿಳಿದಿರೋ ಹಾಗೆ ಮಾನ್ಸೂನ್ ಮಳೆ ಮುಂಚಿತವಾಗಿ ಪ್ರಾರಂಭ ಆಗಿರೋದ್ರಿಂದ ಕೇರಳ ಭಾಗದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಾಗಿ ತುಂಬ ಮಳೆ ಬರ್ತಾ ಇದೆ. ನಾವು ಈ ದೇವಸ್ಥಾನಕ್ಕೆ ಹೊರಟಿದ್ದು ಬೆಂಗಳೂರು ಟು ಮೈಸೂರು ಹೈವೇ ವಿರಾಜಪೇಟೆ ರೂಟ್ ಇದೆಯಲ್ಲ, ಆ ರೂಟಲ್ಲಿ ಹೋಗಿದ್ದು. ಇದು ಸ್ವಲ್ಪ ಬೆಟರ್ ದಾರಿ. ಬೆಂಗಳೂರಿಂದ ಮೈಸೂರುವರೆಗೂ ಯಾವುದೇ ರೀತಿಯನ್ನು ತೊಂದರೆ ಇಲ್ಲ, ಯಾಕೆಂದರೆ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗೋದ್ರಿಂದ. ಅದಾದಮೇಲೆ ವಿರಾಜಪೇಟೆಯಲ್ಲೆಲ್ಲ ಸ್ವಲ್ಪ ಮಳೆಯಿಂದ ತುಂಬ ತೊಂದರೆ ಆಗಿದೆ. ಈ ಬಾರಿ ಅಂತೂ ಮಳೆ ತುಂಬ ಹೆಚ್ಚಾಗಿರೋದ್ರಿಂದ ಮಡಿಕೇರಿ ವೆದರು ನಮ್ಮ ರಾಮನಗರದಲ್ಲೇ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಹೋಗ್ತಾ ಬೆಂಗಳೂರು ಮೈಸೂರು ಪಕ್ಕದಲ್ಲಿರುವ ಅಂಬೆಗಾಲು ಕೃಷ್ಣ ದೇವಸ್ಥಾನ ವಿಸಿಟ್ ಮಾಡೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿ ಅಲ್ಲಿ ಇಳಿದು. ನಾವು ಹೋಗಿದ್ದು ಸಂಜೆ ಆಗಿದ್ದರಿಂದ ಜನ ಯಾರೂ ಇರಲಿಲ್ಲ, ಬಟ್ ದೇವಸ್ಥಾನ ಓಪನ್ ಇತ್ತು, ಪೂಜೆ ನಡೀತಾ ಇತ್ತು. ಮಳೆಗಾಲ ಆಗಿರೋದ್ರಿಂದನೂ ಸಹ ಜನ ಸ್ವಲ್ಪ ಕಮ್ಮಿ. ಈ ದೇವಸ್ಥಾನದ ವಿಶೇಷ ಏನಂದರೆ ಇಡೀ ಪ್ರಪಂಚದಲ್ಲಿ ಇರುವ ಏಕೈಕ ಅಂಬೆಗಾಲು ಕೃಷ್ಣ ವಿಗ್ರಹ ಒಂದು ಮೂರ್ತಿ ಏನಿದೆಯಲ್ಲ, ಅದು ಈ ದೇವಸ್ಥಾನದಲ್ಲಿ ನೋಡಲಿಕ್ಕೆ ಸಿಗುವಂಥದ್ದೇ ಈ ದೇವಸ್ಥಾನದ ವಿಶೇಷ. ಪುರಾತನ ಪ್ರಾಚೀನ ಒಂದು ಇತಿಹಾಸ ಹೊಂದಿದ್ದು ಸಹ ನಮ್ಮ ಅಕ್ಕಪಕ್ಕ ಜನರಿಗೆ ಎಷ್ಟೋ ಜನಕ್ಕೆ ವಿಚಾರ ತಿಳಿದಿಲ್ಲ. ಬನ್ನಿ ದೇವಸ್ಥಾನದ ಒಳಗೋಗಿ ದೇವ್ರ ದರ್ಶನ ಮಾಡೋಣ. ಈ ದೇವಸ್ಥಾನವನ್ನು ಅಪ್ರಮೇಯ ದೇವಸ್ಥಾನ ಅಂದರೆ ವಿಷ್ಣುವಿನ ಇನ್ನೊಂದು ಹೆಸರಿನಿಂದ ಉಲ್ಲೇಖಿಸಿ ಕರೀತಾರೆ. ಆದರೆ ಹೆಚ್ಚಿನವರು ಸ್ಥಳೀಕರು ಇದನ್ನು ಅಂಬೆಗಾಲು ಕೃಷ್ಣ ದೇವಸ್ಥಾನ ಎನ್ನೋ ಹೆಸರಿಂದನೇ ಸಹ ಗುರುತಿಸುವಂಥದ್ದು. ಇಲ್ಲಿ ಅಪ್ರಮೇಯ ದೇವಸ್ಥಾನದ ಒಂದು ಮೂರ್ತಿ ಇದೆ, ಈಗ ನೀವು ನೋಡ್ತಾ ಇರ್ಬೋದು. ಇದು ವಿಷ್ಣುವಿನ ಒಂದು ಅವತಾರನೇ ಆಗಿರುತ್ತೆ. ಇದನ್ನು ಶ್ರೀರಾಮ ಅಪ್ರಮೇಯ ದೇವಸ್ಥಾನ ಅಂತಲೂ ಸಹ ಕರೀತಾರೆ. ಇದೇ ಮೂಲ ವಿಗ್ರಹ. ಈ ವಿಗ್ರಹಕ್ಕೆ ಪ್ರತಿದಿನ ಸೂರ್ಯನ ಕಿರಣಗಳು ಪಾದದಿಂದ ಶಿರವರೆಗೂ ಬೀಳ್ತದೆ ಅನ್ನೋದೇ ಈ ದೇವಸ್ಥಾನದ ವಿಶೇಷ. ಸ್ಥಳ ಪುರಾಣದ ಪ್ರಕಾರ ಶ್ರೀರಾಮ ಕೆಲವು ಕಾಲ ಇಲ್ಲಿ ತಂಗಿದ್ದ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಶ್ರೀರಾಮ ಅಪ್ರಮೇಯ ದೇವಸ್ಥಾನ ಅಂತಲೂ ಸಹ ಕರೀತಾರೆ. ಇತ್ತೀಚಿನ ಶಾಸನಗಳಲ್ಲಿ ದೊರಕಿರುವ ಉಲ್ಲೇಖಗಳ ಪ್ರಕಾರ ಈ ದೇವಸ್ಥಾನವನ್ನು ಅಡಿಪಾಯ ಹಾಕದೆ ಮರಳಿನ ಮೇಲೇನೆ ಸಹ ನಿರ್ಮಿಸಿದ್ದಾರೆ ಅನ್ನೋದು ಒಂದು ಅದ್ಭುತ ಸಂಗತಿನಿ ಅಂತಲೇ ಸಹ ಹೇಳ್ಬೋದು. ಶ್ರೀರಾಮ ತಂಗಿದ್ದ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ದಕ್ಷಿಣ ಅಯೋಧ್ಯೆ ಅಂತಲೂ ಸಹ ಕರೀತಾರೆ. ಇದು ಬಂದು ಮಾಳೂರು ಅನ್ನೋ ಜಾಗದಲ್ಲಿ ಲೊಕೇಟ್ ಆಗಿರೋದು. ಮಾಳೂರು ಅಂದರೆ ಮೊಳಕೆ ಹೊಡೆಯುವಂಥ ಊರು ಬಂದು ಮಾಳೂರು ಆಗಿರೋದು. ಈ ದೇವಸ್ಥಾನಕ್ಕೆ ಸ್ಥಳೀಕರಲ್ಲದೆ ಹಲವು ಬೇರೆ ರಾಜ್ಯಗಳಿಂದಲೂ ಸಹ ಜನ ವಿಸಿಟ್ ಮಾಡ್ತಾರೆ. ಈ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು ಮೈಸೂರು ರಾಜರ ಆಳ್ವಿಕೆಯನ್ನು ಸಹ ಒಳಪಟ್ಟಿದೆ. ಇಲ್ಲಿಗೆ ಅತಿ ಹೆಚ್ಚಿನಾಗಿ ಸ್ಥಳೀಕರಲ್ಲದೆ ಸಂತಾನ ಭಾಗ್ಯ ಸಂತಾನ ಅಪೇಕ್ಷಿತ ಜನರು ಜಾಸ್ತಿ ಬರುವಂಥದ್ದೇ ವಿಶೇಷ. ಯಾಕಂದರೆ ಬಾಲಕೃಷ್ಣನ ದರ್ಶನ ಪಡೆದು ಹರಕೆ ಹೊತ್ಕೊಂಡ್ರೆ ಮಕ್ಕಳಾಗುವಂಥದ್ದು ಚಾನ್ಸಸ್ ಜಾಸ್ತಿ ಅನ್ನೋದು ಇಲ್ಲಿ ಜನರ ನಂಬಿಕೆ. ಹಾಗೂ ಹೌದು ಕೂಡ. ನಾವು ವಿಸಿಟ್ ಮಾಡಿದಾಗ ಅಲಂಕಾರ ನಡೀತಾ ಇತ್ತು. ಈಗ ನೋಡ್ತಾ ಇರೋ ವಿಗ್ರಹ ನೋಡಿ, ಇದೇ ಬಾಲಕೃಷ್ಣನ ಒಂದು ಮೂರ್ತಿಯಾಗಿರುತ್ತದೆ. ಇಲ್ಲಿ ಪ್ರತಿನಿತ್ಯ ಕೃಷ್ಣನಿಗೆ ಬೆಳಗ್ಗೆ ಹೊತ್ತು ಬೆಣ್ಣೆ ಅಲಂಕಾರ ಮಾಡದೆ ಅಭಿಷೇಕ ಮಾಡ್ತಾರೆ. ಹರಕೆ ಹೊಂದಿದ ಭಕ್ತಾದಿಗಳು ಅದನ್ನು ನೆರವೇರಿಸ್ತಾರೆ. ಆ ದೇವಸ್ಥಾನ ದರ್ಶನ ಪಡ್ಕೊಂಡು ಪಕ್ಕದಲ್ಲೇ ಇರುವಂಥ ಒಂದು ವಿಶೇಷ ಆಂಜನೇಯ ದೇವಸ್ಥಾನದ ದರ್ಶನ ಪಡೆಯುವಂಥದ್ದು ವಾಡಿಕೆ.
ಸಂಜೆ ಆಗಿರೋದ್ರಿಂದ ದೇವಸ್ಥಾನ ಬಾಗ್ಲಾಕಿತ್ತು. ಅಲ್ಲಿ ದರ್ಶನ ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಪ್ರಯಾಣನ ಮುಂದುವರಿಸ್ತು. ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ದಾರಿ ಸಾಗ್ತಾ ಇರಲಿಲ್ಲ. ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬಿಟ್ಟಾದ್ಮೇಲೆ ವಿರಾಜಪೇಟೆ ಮಡಿಕೇರಿ ರೂಟಲ್ಲಿ ಹೋಗಿ ಕೇರಳ ರೂಟ್ ಹೋದರೆ ಅಲ್ಲಿ ಮಳೆ ಆಗಿರೋದ್ರಿಂದ ರೋಡೆಲ್ಲ ತುಂಬ ಹಾಳಾಗಿತ್ತು. ನಮಗಂತೂ ಜರ್ನಿನೇ ಸಾಗ್ತಿರ್ಲಿಲ್ಲ. ಸೊ ಫೈನಲಿ ನಮ್ಮ ಡೆಸ್ಟಿನಿ ನಾವು ರೀಚ್ ಆಗೋದಕ್ಕೆ ರಾತ್ರಿ 1:30 ಗಂಟೆ ಆಗಿತ್ತು. ಇದೇ ನೋಡಿ ದೇವಸ್ಥಾನಕ್ಕೆ ಭಗವತಿ ದೇವಸ್ಥಾನದ ಹೋಗೋದಂಥ ದಾರಿ. 2 ಕಡೆ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ನಾವೊಂದು ರೂಟಲ್ಲಿದ್ದ, ಇನ್ನೊಂದು ರೂಟ್ ಬೇರೆ ಇದೆ, ಅದು ಶಿವ ಟೆಂಪಲ್ಗೆ ಹೋಗುವಂಥ ಜಾಗ ನೋಡಿ. ಇದೇ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಭಗವತಿ ಟೆಂಪಲ್ಗೆ ಎಂಟ್ರೆನ್ಸು. ಸೊ ಇಲ್ಲಿಗೆ ಈ ವಿಡಿಯೋ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಷ್ಟೇ.